ಒಂದ್ ಕಡೆ ಈ ಬಾರಿಯ ಲೋಕಸಭಾ ಚುನಾವಣೆಯ 7 ಹಂತದ ಮತದಾನ ಮುಗಿದಿದೆ. ಮತ್ತೊಂದ್ ಕಡೆ ಲೋಕಸಭಾ ಚುನಾವಣೆಯ ಮತಗಟ್ಟೆ ಸಮೀಕ್ಷೆಗಳು ಬಹಿರಂಗ ಆಗಿದೆ. ಬಹುತೇಕ ಎಲ್ಲಾ ಸಮೀಕ್ಷೆಗಳಲ್ಲೂ ಎನ್ಡಿಎಗೆ ಭರ್ಜರಿ ಬಹುಮತ ಸಿಕ್ಕಿದೆ. ಲೋಕಸಭಾ ಚುನಾವಣೆಯ ಮತಗಟ್ಟೆ ಸಮೀಕ್ಷೆಗಳು ಬಹಿರಂಗ ಆಗಿದೆ. ಬಹುತೇಕ ಎಲ್ಲಾ ಸಮೀಕ್ಷೆಗಳಲ್ಲೂ ಕೂಡ ಎನ್ಡಿಎಗೆ ಭರ್ಜರಿ ಬಹುಮತ ಸಿಕ್ಕಿದೆ. ಉತ್ತಮ ಸಾಧನೆ ತೋರುವಲ್ಲಿ ಇಲ್ಲಿ ಇಂಡಿಯಾ ಒಕ್ಕೂಟ ಹಿಂದೆ ಬಿದ್ದಿದೆ ಅನ್ನುವಂತ ವಿಚಾರ ನಾವು ಗಮನಿಸಬೇಕು. ಉತ್ತರ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಎನ್ಡಿಎ ಕ್ಲೀನ್ ಸ್ವೀಪ್ ಮಾಡುತ್ತೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ. ಆ ಪೈಕಿ ಗುಜರಾತ್, ದೆಹಲಿ, ಮಧ್ಯಪ್ರದೇಶ, ಹಿಮಾಚಲ ಪ್ರದೇಶದಲ್ಲಿ ಎನ್ಡಿಎ ಕ್ಲೀನ್ ಸ್ವೀಪ್ ಮಾಡಲಿದೆ. ಉತ್ತರ ಪ್ರದೇಶದಲ್ಲಿ ಆಧಿಪತ್ಯವನ್ನ ಬಿಜೆಪಿ ಮುಂದುವರೆಸಿದೆ. ಈ ಸಮೀಕ್ಷೆಗಳ ಏನು ಹೇಳ್ತಾ ಇದೆ ಅನ್ನುವಂಥ ವಿಚಾರವನ್ನು ನಾವು ನೋಡ್ತಾ ಇದ್ದೀವಿ. ಬಿಹಾರದಲ್ಲೂ ಗಣನೀಯ ಸಾಧನೆ ಮಾಡಿದೆ ಎನ್ಡಿಎ ಒಕ್ಕೂಟ. ಒಂದ್ ಕಡೆ ನಾನು ಹೇಳ್ತಾ ಇದ್ನಲ್ಲ, ಈ ಬಾರಿಯ ಲೋಕಸಭಾ ಚುನಾವಣೆಯ 7 ಹಂತದ ಮತದಾನಗಳು ಮುಗಿದಿದೆ. ಮತ್ತೊಂದು ಕಡೆ ಇದೇ ಲೋಕಸಭಾ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತಗಟ್ಟೆ ಸಮೀಕ್ಷೆಗಳು ಬಹಿರಂಗ ಆಗಿದೆ. ಬಹುತೇಕ ಆಲ್ಮೋಸ್ಟ್ ಆಲ್ ಎಲ್ಲಾ ಸಮೀಕ್ಷೆಗಳಲ್ಲೂ ಕೂಡ ಎನ್ಡಿಎಗೆ ಭರ್ಜರಿ ಬಹುಮತ, ಉತ್ತಮ ಸಾಧನೆ ತೋರುವಲ್ಲಿ ಮತ್ತೊಂದು ಕಡೆ ಇಂಡಿಯಾ ಒಕ್ಕೂಟ ಹಿಂದೆ ಬಿದ್ದಿದೆ. ಅದರ ಜೊತೆಗೇನೆ ಉತ್ತರ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಎನ್ಡಿಎ ಕ್ಲೀನ್ ಸ್ವೀಪ್ ಮಾಡುತ್ತೆ. ಗುಜರಾತ್, ದೆಹಲಿ, ಮಧ್ಯಪ್ರದೇಶ, ಹಿಮಾಚಲ ಪ್ರದೇಶದಲ್ಲಿ ಕ್ಲೀನ್ ಸ್ವೀಪ್ ಮಾಡಲಿದೆ ಅಂತ ಹೇಳಿ ಸಮೀಕ್ಷೆಗಳು ಹೇಳ್ತಾ ಇದೆ. ಒಂದೊಂದು ಕಡೆ ನಾವು ಮತಗಟ್ಟೆ ಫಲಿತಾಂಶವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ನ್ಯೂಸ್ ನೇಷನ್ ಸರ್ವೆ ಪ್ರಕಾರ ಎನ್ಡಿಎ 342ರಿಂದ 378 ಸೀಟ್ ಗೆಲ್ಲುತ್ತೆ. ಇನ್ನು ಇಂಡಿಯಾ ಅಲಯನ್ಸ್ ಏನಿದೆ, ಇಂಡಿಯಾ ಒಕ್ಕೂಟ 153ರಿಂದ 169, ಉಳಿದಂತೆ ಅದರ್ಸ್ 21ರಿಂದ 22 ಸೀಟು. ಇನ್ನು ಪೋಲ್ ಆಫ್ ಪೋಲ್ಸ್ ಪ್ರಕಾರ, ಆ ಸರ್ವೆಯ ಪ್ರಕಾರ ಎನ್ಡಿಎಗೆ 339ರಿಂದ 351, ಇನ್ನು ಐಎನ್ಡಿಎಗೆ 158ರಿಂದ 166, ಇನ್ನು ಉಳಿದಂತೆ ಅದರ್ಸ್ 33ರಿಂದ 36. ಇನ್ನು ಎನ್ಡಿಟಿವಿ ಇಂಡಿಯಾ ಸರ್ವೆಯ ಪ್ರಕಾರ ಎನ್ಡಿಎಗೆ 359 ಸೀಟು, ಇನ್ನು ಇಂಡಿಯಾ ಒಕ್ಕೂಟಕ್ಕೆ 142, ಉಳಿದಂತೆ ಅದರ್ಸ್ಗೆ 36. ಇನ್ನು ದೈನಿಕ್ ಭಾಸ್ಕರ್ 281ರಿಂದ 350 ಎನ್ಡಿಎಗೆ, ಇಂಡಿಯಾ ಒಕ್ಕೂಟ 145ರಿಂದ 201, ಅದರ್ಸ್ 33ರಿಂದ 49 ಸೀಟ್ಗಳಲ್ಲಿ ಗೆಲ್ಲುತ್ತೆ ಅಂತೇಳಿ ಈ ದೈನಿಕ್ ಭಾಸ್ಕರ್ ನಡೆಸಿರುವಂತ ಈ ಸರ್ವೆ ಪ್ರಕಾರ, ಈ ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ. ಇನ್ನು ಸುದರ್ಶನ್ ನ್ಯೂಸ್ ಪ್ರಕಾರ ಎನ್ಡಿಎಗೆ 373ರಿಂದ 404. ಇಲ್ಲಿ ಏನು 400 ಪಾರ್ ಈ ಬಾರಿ ಅಂತೇಳಿ ಒಂದು ಧ್ಯೇಯವಾಕ್ಯದೊಂದಿಗೆ ಬಿಜೆಪಿ ಈ ಬಾರಿ ಚುನಾವಣೆಯನ್ನ ಫೇಸ್ ಮಾಡಿದೆ. ಇಲ್ಲಿ 373ರಿಂದ ಎನ್ಡಿಎಗೆ 404 ಸೀಟ್ಗಳು ಸಿಗುತ್ತೆ ಅಂತೇಳಿ ಈ ಸುದರ್ಶನ್ ನ್ಯೂಸ್ ನಡೆಸಿರುವಂತ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಇಂಡಿಗೆ ಕೇವಲ 29ರಿಂದ 35 ಅಷ್ಟೇ, ಅಂದ್ರೆ ಈ ಸರ್ವೆ ಪ್ರಕಾರ. ಅದರ್ಸ್ 94ರಿಂದ 104. ಇನ್ನು ನ್ಯೂಸ್ ನೇಷನ್ ನಡೆಸಿರುವಂತ ಸರ್ವೆ ಪ್ರಕಾರ ಎನ್ಡಿಎಗೆ 325ರಿಂದ 335, ಅದೇ ಪ್ರಕಾರವಾಗಿ ಇಂಡಿಗೆ 155ರಿಂದ 165, ಅದರ್ಸ್ಗೆ 48ರಿಂದ 55 ಸೀಟ್ ಗೆಲ್ಲಬಹುದು ಅಂತೇಳಿ ನ್ಯೂಸ್ ನೇಷನ್ ನಡೆಸಿರುವಂತ ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ. ಸೊ ಇಲ್ಲಿ ಕೇವಲ ಈ ದೈನಿಕ್ ಭಾಸ್ಕರ್ ಮತ್ತೆ ಇನ್ನೊಂದು ಏನು ಸರ್ವೆ ಪ್ರಕಾರ ಗಮನಿಸೋದಾದ್ರೆ, ಇಲ್ಲಿ ಬಿಜೆಪಿ ಕೊಟ್ಟಿರುವಂತ ನಂಬರ್ಸ್ ಏನಿದೆ ಅದರಲ್ಲಿ ಸ್ವಲ್ಪ ಕಮ್ಮಿ ಇದೆ ಅಷ್ಟೇ. ಕರ್ನಾಟಕದಲ್ಲಿ ಈ ಬಾರಿಯ ಚುನಾವಣೆಯಲ್ಲೂ ಬಿಜೆಪಿ ಕಮಾಲ್ ಮಾಡುತ್ತೆ. ಲೋಕಸಭಾ ಚುನಾವಣೆಗಳಲ್ಲಿ ಮತ್ತೊಮ್ಮೆ ಬಿಜೆಪಿ ಆಧಿಪತ್ಯವನ್ನ ಸಾಧಿಸುತ್ತೆ. ಸ್ಥಳೀಯ ನಾಯಕತ್ವಕ್ಕಿಂತ ಮೋದಿಗೆ ನಮೋ ಅಂದಿದೆ ಕರುನಾಡು. ಅಸೆಂಬ್ಲಿ ಎಲೆಕ್ಷನ್ನ ಗ್ಯಾರಂಟಿ ಮ್ಯಾಜಿಕ್ ಲೋಕಸಭೆಯಲ್ಲಿ ಟುಸ್ ಆಗಿದೆ. ನರೇಂದ್ರ ಮೋದಿ ಅಲೆ ಇಲ್ಲ ಅಂತ ಕಾಂಗ್ರೆಸ್ ಯಾವಾಗ್ಲೂ ಹೇಳ್ತಾ ಇತ್ತು. ಈಗ ಕಾಂಗ್ರೆಸ್ಗೆ ದೊಡ್ಡ ಮುಜುಗರ ಉಂಟಾಗಿದೆ. ಕರ್ನಾಟಕದಲ್ಲಿ ವರ್ಕೌಟ್ ಆಗಲಿಲ್ಲ ಸಿದ್ದು ಡಿಕೆಶಿಯ ಮ್ಯಾಜಿಕ್, ಅದರಲ್ಲೂ ಗ್ಯಾರಂಟಿ ಮ್ಯಾಜಿಕ್ ಸತತ 3ನೇ ಬಾರಿಗೆ. ಯಾಕಂತಂದ್ರೆ ಕರ್ನಾಟಕದಲ್ಲಿ ಯಾವ ಮೋದಿ ಅಲೆ ಇಲ್ಲ ಅಂತ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ರು. ಆ ಪ್ರಕಾರ ನಾವು ಗಮನಿಸೋದಾದ್ರೆ ಒಂದು ರೀತಿಯಾಗಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಮುಜುಗರ. ಕರ್ನಾಟಕದಲ್ಲಿ ಬಿಜೆಪಿ 19, ಕಾಂಗ್ರೆಸ್ 6, ಜೆಡಿಎಸ್ 3. ಚಿತ್ರದುರ್ಗ, ತುಮಕೂರು, ಚಾಮರಾಜನಗರ ಕಾಂಗ್ರೆಸ್ ತೆಕ್ಕೆಗೆ ಬೀಳುತ್ತೆ ಅಂತೇಳಿ ಈ ಸರ್ವೆ ರಿಪೋರ್ಟ್ ಹೇಳ್ತಾ ಇರುವಂತದ್ದು. ಕಲಬುರಗಿ, ಬೀದರ್, ಬೆಂಗಳೂರು ಗ್ರಾಮಾಂತರವೂ ಕೂಡ ಕಾಂಗ್ರೆಸ್ಗೆ. ಅಂದ್ರೆ ಒಟ್ಟು 28ರಲ್ಲಿ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಅನ್ನುವಂಥದ್ದು. ಉಳಿದ 22 ಕ್ಷೇತ್ರಗಳಲ್ಲಿ
ದೋಸ್ತಿಗಳಿಗೆ ಗೆಲುವಿನ ಸಿಹಿ ಸಿಗುತ್ತೆ. ಕೋಲಾರ, ಹಾಸನ, ಮಂಡ್ಯದಲ್ಲಿ ಜೆಡಿಎಸ್ ಜಯಭೇರಿ ಬಾರಿಸುತ್ತೆ ಅಂತೇಳಿ ಸರ್ವೆ ಹೇಳ್ತಾ ಇದೆ. ಇನ್ನು 19 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಗೆಲುವು ಪಕ್ಕಾ ಅಂತೇಳಿ ಸರ್ವೆ ಹೇಳ್ತಾ ಇರುವಂಥದ್ದು. ಅದರಲ್ಲಿ ಬಳ್ಳಾರಿ, ಶ್ರೀರಾಮುಲು, ಕೊಪ್ಪಳ, ಬಸವರಾಜ್, ಕ್ಯಾವಟೂರು, ಹಾಗೇನೆ ರಾಯಚೂರು, ರಾಜಾ ಅಮರೇಶ್ವರ್ ನಾಯಕ್ಗೆ ಈ ಬಾರಿ ಗೆಲುವು. ಈ ಮತಗಟ್ಟೆ ಫಲಿತಾಂಶಗಳೇನು ಬಹಿರಂಗ ಆಗಿದೆ ಆ ಪ್ರಕಾರವಾಗಿ ನಾವು ನೋಡ್ತಾ ಇದ್ದೀವಿ. ಬೆಳಗಾವಿ ಜಗದೀಶ್ ಶೆಟ್ಟರ್, ಚಿಕ್ಕೋಡಿ ಅಣ್ಣಾ ಸಾಹೇಬ್ಗೆ ಗೆಲುವು ನಿಶ್ಚಿತ. ಇನ್ನು ದಾವಣಗೆರೆ, ಸೊ ಪ್ರತಿಯೊಂದು 28 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಇದು ಪಿ ಮಾರ್ಕ್ ಕ್ಷೇತ್ರವಾರು ಮತಗಟ್ಟೆ ಸಮೀಕ್ಷೆ ಕೂಡ ಪ್ರಕಟ ಆಗಿದೆ. ಸೊ ಆ ಪೈಕಿ ನಾವು ನೋಡೋದಾದ್ರೆ ಕರ್ನಾಟಕದ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಈ ಬಾರಿ ಗೆಲುವನ್ನ ದಾಖಲಿಸಲಿದೆ ಅಂತೇಳಿ ಈ ಸರ್ವೆ ಹೇಳ್ತಾ ಇದೆ. ಚಾಮರಾಜನಗರ ಸುನಿಲ್ ಬೋಸ್, ಚಿತ್ರದುರ್ಗ ಚಂದ್ರಪ್ಪ, ಸೊ ಎಲ್ಲೆಲ್ಲಿ ಸೊ ಯಾರ್ಯಾರು ನಿಂತಿದ್ರು. ಇನ್ನು ಬೆಂಗಳೂರು ಗ್ರಾಮಾಂತರ ಡಿ.ಕೆ. ಸುರೇಶ್, ಬೀದರ್ನಲ್ಲಿ ಸಾಗರ್ ಖಂಡ್ರೆ, ಇವರೆಲ್ಲರಿಗೂ ಈ ಬಾರಿ ಗೆಲುವು ನಿಶ್ಚಿತ ಅಂತೇಳಿ ಸರ್ವೆ ಹೇಳ್ತಾ ಇರುವಂಥದ್ದು. ಕಲಬುರಗಿ ರಾಧಾಕೃಷ್ಣ, ತುಮಕೂರು ಮುದ್ದಹನುಮೇಗೌಡ ಈ ಬಾರಿ ಗೆಲ್ತಾರೆ. ಇದು ಪಿ ಮಾರ್ಕ್ ಕ್ಷೇತ್ರವಾರು ಮತಗಟ್ಟೆ ಸಮೀಕ್ಷೆಯ ವಿಚಾರವಾಗಿ ನಾವು ಎಲ್ಲೆಲ್ಲಿ ಯಾರ್ಯಾರು ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ನಾವು ಕಾಂಗ್ರೆಸ್ ಎಷ್ಟು, ಬಿಜೆಪಿ ಎಷ್ಟು, ಜೊತೆಗೆ ಜೆಡಿಎಸ್ ಎಷ್ಟು ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಸೊ ಅಂದ್ರೆ ಒಟ್ಟು 28 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಯಾರ್ಯಾರು ಅಖಾಡದಲ್ಲಿದ್ರು, ಅದರಲ್ಲಿ ಈ ಪಿ ಮಾರ್ಕ್ ಕ್ಷೇತ್ರವಾರು ಮತಗಟ್ಟೆ ಸಮೀಕ್ಷೆಯ ಪ್ರಕಾರ ಯಾರ್ಯಾರು ಎಲ್ಲೆಲ್ಲಿ ಗೆಲ್ತಾರೆ, ಅದರಲ್ಲಿ ಯಾವ ಪಕ್ಷದವರು ಅನ್ನುವಂಥ ಡೀಟೇಲ್ಸ್ ಅನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಮತಗಟ್ಟೆ ಫಲಿತಾಂಶದ ಪ್ರಕಾರ ಈ ಪಿ ಮಾರ್ಕ್ ಕ್ಷೇತ್ರವಾರು ಮತಗಟ್ಟೆ ಸಮೀಕ್ಷೆ ನಡೆಸಲಾಗಿದೆ. ಈ ಸಮೀಕ್ಷೆಯ ಪ್ರಕಾರ ಕರ್ನಾಟಕದಲ್ಲಿ ಬಿಜೆಪಿ 19 ಸೀಟನ್ನ ಗೆಲ್ಲುತ್ತೆ. ಕಾಂಗ್ರೆಸ್ 6, ಜೆಡಿಎಸ್ 3 ಸೀಟ್ಗಳಲ್ಲಿ ಗೆಲ್ಲುತ್ತೆ. ಚಿತ್ರದುರ್ಗ, ತುಮಕೂರು, ಚಾಮರಾಜನಗರ ಈ 3 ಕಾಂಗ್ರೆಸ್ ತೆಕ್ಕೆಗೆ ಬೀಳುತ್ತೆ ಅಂತೇಳಿ ಈ ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ. ಎಸ್, ಪ್ರತಿಯೊಂದು ವಿಚಾರ ಅಂದ್ರೆ ಈ 28ರಲ್ಲಿ ಬಿಜೆಪಿ ಜೊತೆಗೆ ಕಾಂಗ್ರೆಸ್, ಆಮೇಲೆ ಜೆಡಿಎಸ್ ಈ ಕ್ಷೇತ್ರವಾರು ಲೆಕ್ಕಾಚಾರದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಈಗ ಕಾಂಗ್ರೆಸ್ಗೆ ಯಾವ್ಯಾವ ಕ್ಷೇತ್ರದಲ್ಲಿ ಗೆಲುವು ಸಿಗುತ್ತೆ, ಅದರ ಜೊತೆಗೆ ಬಿಜೆಪಿಗೆ ಯಾವ್ಯಾವ ಕ್ಷೇತ್ರದಲ್ಲಿ ಗೆಲುವು ಸಿಗುತ್ತೆ, ಅಲ್ಲಿ ಈ ಬಾರಿ ಯಾರು ಅಖಾಡದಲ್ಲಿದ್ರು, ಯಾಕಂತಂದ್ರೆ ಈ ಟಿಕೆಟ್ ಕೊಡುವಂತ ಸಂದರ್ಭದಲ್ಲೇನೆ ಅಳೆದು ತೂಗಿ ಲೆಕ್ಕ ಹಾಕಿ ಅಲ್ಲಿ ಇಂತಿಂಥವರನ್ನ ಕಣಕ್ಕಿಳಿಸುವಂತ ಕೆಲಸ ಆಗಿತ್ತು. ಆ ಪೈಕಿ ನಾವು ನೋಡ್ತಾ ಇದ್ದೀವಿ ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ್, ಶಿವಮೊಗ್ಗದಲ್ಲಿ ಬಿ.ವೈ. ರಾಘವೇಂದ್ರ ಅವರು ಈ ಬಾರಿ ಗೆಲ್ತಾರೆ. ಇನ್ನು ಮೈಸೂರಿನಲ್ಲಿ ಯದುವೀರ್, ಬಾಗಲಕೋಟೆ ಪಿ.ಸಿ. ಗದ್ದಿಗೌಡರ್, ಪ್ರತಿಯೊಂದು ಕ್ಷೇತ್ರವಾರು ಡೀಟೇಲ್ಸ್ ಅನ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ. ವಿಜಯಪುರ ರಮೇಶ್ ಜಿಗಜಿಣಗಿ, ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಈ ಬಾರಿ ಗೆಲ್ತಾರೆ. ಇನ್ನು ಚಿಕ್ಕಬಳ್ಳಾಪುರಕ್ಕೆ ಬರೋದಾದ್ರೆ ಡಾಕ್ಟರ್ ಕೆ ಸುಧಾಕರ್, ಕೋಲಾರದಲ್ಲಿ ಮಲ್ಲೇಶ್ ಬಾಬು ಗೆಲುವನ್ನ ದಾಖಲಿಸ್ತಾರೆ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ, ಮಂಡ್ಯದಲ್ಲಿ ಕುಮಾರಸ್ವಾಮಿ ಗೆಲ್ತಾರೆ. ಅಂದ್ರೆ ಏನು 3 ಸೀಟನ್ನ ಇಲ್ಲಿ ಜೆಡಿಎಸ್ಗೆ ಬಿಟ್ಕೊಡ್ಲಾಗಿತ್ತು, ಆ 3 ಸೀಟಲ್ಲಿ ಜೆಡಿಎಸ್ ನ ನಾಯಕರೇನು ಕಣದಲ್ಲಿದ್ರು ಅವರು ಗೆಲ್ತಾರೆ. ಕರ್ನಾಟಕದಲ್ಲಿ ಬಿಜೆಪಿ 19, ಕಾಂಗ್ರೆಸ್ 6, ಜೆಡಿಎಸ್ 3, ಇದು ಒಟ್ಟು 28 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಅನ್ನ ನಾವು ಗಮನಿಸ್ತಾ ಇದ್ದೀವಿ. ಕಲಬುರಗಿ, ಬೀದರ್, ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ಗೆ, ಉಳಿದ 22 ಕ್ಷೇತ್ರಗಳಲ್ಲಿ ಅಂದ್ರೆ ಏನು 28ರಲ್ಲಿ 22 ಕ್ಷೇತ್ರಗಳಲ್ಲಿ ದೋಸ್ತಿಗಳಿಗೆ ಈ ಬಾರಿ ಗೆಲುವಿನ ಸಿಹಿ ಸಿಗುತ್ತೆ. ಸೊ ಯಾಕಂತಂದ್ರೆ 3 ಕ್ಷೇತ್ರಗಳನ್ನ ಅಂದ್ರೆ ಈ ಜೆಡಿಎಸ್ಗೆ ಬಿಟ್ಕೊಡುವಂತ ಕೆಲಸವನ್ನ ಇಲ್ಲಿ ಬಿಜೆಪಿ ಮಾಡಿತ್ತು. ರಾಘವೇಂದ್ರ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಡೆಸ್ಕಿಂದ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಒಂದ್ ಕಡೆ ಈ ಕಾಂಗ್ರೆಸ್ ಯಾವಾಗ್ಲೂ ಪ್ರತಿ ಬಾರಿ ಹೇಳ್ತಾ ಇತ್ತು, ಅಂದ್ರೆ ಈ ಚುನಾವಣೆ ಘೋಷಣೆ ಆದ ನಂತರದಲ್ಲೂ ಕೂಡ ನಾವು ಗಮನಿಸಿದ್ವಿ. ಯಾಕಂತಂದ್ರೆ ಕರ್ನಾಟಕದಲ್ಲಿ ಮೋದಿ ಅಲೆ ಅನ್ನುವಂಥದ್ದಿಲ್ಲ, ಕೇವಲ ಗ್ಯಾರಂಟಿ ಅಲೆ ಮಾತ್ರ ಇದೆ. ಸೊ ಈ ಸಮೀಕ್ಷೆಗಳನ್ನ ನಾವು ಗಮನಿಸಿದ್ರೆ ಈ ರೀತಿಯಾದಂಥ ಮಾತುಗಳನ್ನು ಆಡ್ತಾ ಇದ್ದಂಥ ಕಾಂಗ್ರೆಸ್ಗೆ ಒಂದ್ ಕಡೆ ಮುಖಭಂಗ ಆಗಿದೆ, ಮುಜುಗರ ಆಗಿದೆ. ಮತ್ತೊಂದ್ ಕಡೆ
ಈಗ ಬಿಜೆಪಿ ಏನು ಒಂದಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿತ್ತು, ಯಾಕಂತಂದ್ರೆ ಈ ಬಾರಿ ನಾವು 28ಕ್ಕೆ 28 ಗೆಲ್ಲಬೇಕು ಅನ್ನುವಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಆ ಪ್ರಕಾರ ನಾವು ಗಮನಿಸೋದಾದ್ರೆ ಈ ಸರ್ವೆಯ ರಿಪೋರ್ಟ್ಗಳನ್ನ ನೋಡಿದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಎಲ್ಲೆಡುವುದು ಏನಾಗಿರಬಹುದು, ಯಾಕಂತಂದ್ರೆ ಈ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆ ಬಂದಾಗ ಈ ವೋಟಿಂಗ್ ಮಾಡುವಂತ ವಿಚಾರವಾಗಿ ಅದು ಎಲ್ಲಿ ವ್ಯತ್ಯಾಸ ಆಗುತ್ತೆ, ಕಾಂಗ್ರೆಸ್ ಎಲ್ಲಿ ಎಡವಿದೆ? ಪ್ರಮುಖವಾಗಿ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಂಡ ಜಯವನ್ನು ಗಳಿಸಿರ್ತಕ್ಕಂತಹ ಕಾಂಗ್ರೆಸ್ಗೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಯಾಕಂದರೆ ಬಹುತೇಕ ಸರ್ವೆಗಳು ಈಗ ಬಿಜೆಪಿಯೇ ಕರುನಾಡಿನಲ್ಲಿ ಸಹ ಕಮಲ್ ಮಾಡ್ತದೆ, ಮೋದಿಯ ಅಲೆ ಇಲ್ಲೂ ಸಹ ವರ್ಕೌಟ್ ಆಗಿದೆ ಅನ್ನೋದನ್ನ ಸರ್ವೆಗಳು ಹೇಳ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ JDS ಮತ್ತು BJP ಕಾಂಗ್ರೆಸ್ಸನ್ನು ಮನ್ನಿಸಲೇಬೇಕು ಅಂತ ಹೇಳ್ಬಿಟ್ಟು ಅಖಾಡಕ್ಕೆ ಇಳಿದಿರ್ತಕ್ಕಂಥದ್ದು. 20ರಿಂದ 22 ಸ್ಥಾನಗಳನ್ನು BJP ಮತ್ತು JDS ಮೈತ್ರಿಕೂಟಗಳು ಕರುನಾಡಿನಲ್ಲಿ ಗೆಲ್ಲುತ್ತವೆ ಅನ್ನೋದು ಸರ್ವೆಗಳು ಹೇಳುವ ಪ್ರಕಾರ. ಇನ್ನು ಕಾಂಗ್ರೆಸ್ಗೆ 6ರಿಂದ 8 ಸ್ಥಾನಗಳು ಮಾತ್ರ ಇಲ್ಲಿ ಲಭ್ಯವಾಗ್ತವೆ ಅನ್ನೋದು. ಹಾಗಾದರೆ 6ರಿಂದ 8 ಸ್ಥಾನಗಳು ಕಾಂಗ್ರೆಸ್ ಎಲ್ಲೆಲ್ಲಿ ಗೆಲ್ಲಬಹುದು ಅನ್ನೋದನ್ನು ನೋಡೋದಾದರೆ ಪ್ರಮುಖವಾಗಿ ಒಂದು ಚಾಮರಾಜನಗರ ಅದು ಎಕ್ಸ್ಪೆಕ್ಟೇಷನ್ ಇತ್ತು, ಬೆಂಗಳೂರು ಗ್ರಾಮಾಂತರನೂ ಸಹ 50-50 ಇತ್ತು, ಅದು ಕಾಂಗ್ರೆಸ್ ಪಾಲಿಗೆ ಬರುತ್ತೆ ಅನ್ನೋ ಲೆಕ್ಕಾಚಾರವನ್ನು ಸಹ ಸರ್ವೆಗಳು ಹೇಳ್ತಿದ್ದಾವೆ. ಇನ್ನು ಬೀದರ್ ಏನೋ ಭಗವಂತ ಖೂಬ್ ಅವ್ರಿಗೆ ವಿರೋಧಿ ಅಲೆ ಇತ್ತು, ಜೊತೆಗೆ ಸ್ವಪಕ್ಷೀಯರೇ ಭಗವಂತ ಖೂಬ್ ಅವರ ವಿರುದ್ಧ ಸಿಡಿದಿದ್ದರು. ಹೀಗಾಗಿ ಬೀದರ್ ಸಹ ಅಲ್ಲಿ ಕಾಂಗ್ರೆಸ್ ತೆಕ್ಕೆಗೆ ಬರುತ್ತೆ ಅಂತ ಹೇಳಲಾಗತ್ತೆ. ಇನ್ನು ಚಿತ್ರದುರ್ಗನೂ ಸಹ ಏನೋ ಮಾಜಿ ಸಚಿವರಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರನ್ನು ಚಂದ್ರಪ್ಪನವರು ಸೋಲಿಸ್ತಾರೆ ಅನ್ನೋದು ಸಹ ಸರ್ವೆಗಳು ಹೇಳ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ಕಲಬುರಗಿಯಲ್ಲಿ ಅಚ್ಚರಿ ಫಲಿತಾಂಶ ಈ ಬಾರಿ ಎದುರಾಗುತ್ತೆ. ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಅವರು ಕಲಬುರಗಿಯಲ್ಲಿ ಜಯವನ್ನು ಗಳಿಸ್ತಾರೆ ಅನ್ನೊಂದು ಮಾತುಗಳು ಸಹ ಕೇಳಬರ್ತಾಯಿದೆ. ಅದರಂತೆ ಈ ಸರ್ವೆಗಳು ಸಹ ಹೇಳ್ತಾ ಇರ್ತಕ್ಕಂಥದ್ದು. ಹೀಗೆ ಒಟ್ಟು 6ರಿಂದ 8 ಸ್ಥಾನಗಳನ್ನು ಮಾತ್ರ ಈ ಕರುನಾಡಿನಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋ ಮಾತುಗಳನ್ನು ಸಹ ಸರ್ವೆಗಳು ಹೇಳ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಸಾಕಷ್ಟು ವರ್ಕೌಟನ್ನು ಕಾಂಗ್ರೆಸ್ ನಾಯಕರು ಮಾಡಿದರು. ಕಳೆದ ವಿಧಾನಸಭಾ ಚುನಾವಣೆಯ ಮಾದರಿಯಲ್ಲೇ ಕಾಂಗ್ರೆಸ್ ನಾಯಕರು ಈ ಬಾರಿ ಲೋಕಸಭಾ ಚುನಾವಣೆಯನ್ನು ಮಾಡಿದರು. ಹೈಕಮಾಂಡ್ಗೆ ಮಾತನ್ನು ಕೊಟ್ಟಿದ್ರು, 15ರಿಂದ 20 ಸ್ಥಾನಗಳನ್ನು ನಾವು ಗೆದ್ದು ನಿಮಗೆ ಉಡುಗೊರೆಯಾಗಿ ಕೊಡ್ತೀವಿ ಅನ್ನೋ ಮಾತನ್ನು ಸಹ ಕೊಟ್ಟಿದ್ರು. ಆದರೆ ಎಲ್ಲ ಒಂದು ಕಡೆ ಸರ್ವೆಗಳು ಹೇಳುವ ಪ್ರಕಾರ ಕಾಂಗ್ರೆಸ್ನ ಒಂದು ಸ್ಟ್ರಾಟಜಿ ತಂತ್ರಗಾರಿಕೆ ಎಲ್ಲವೂ ವಿಫಲವಾಗಿದೆ. ಯಾವುದೇ ಕಾರಣಕ್ಕೂ ಸಹ ಮೋದಿ ಅವರ ಅಲೆಯ ಮುಂದೆ ಗ್ಯಾರಂಟಿಗಳು ವರ್ಕೌಟ್ ಆಗಿಲ್ಲ ಅನ್ನೋ ಮಾತನ್ನು ಬಹುತೇಕ ಸರ್ವೆಗಳು ಹೇಳ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಇಡೀ ಸೆಂಟ್ರಲ್ನಲ್ಲಿ ಸಹ ಅಂದರೆ ಕೇಂದ್ರದಲ್ಲಿ ಮತ್ತು ಕರ್ನಾಟಕದಲ್ಲಿ ಬಹುತೇಕವಾಗಿ BJP ಪರ ಅಲೆ ಇರ್ತಕ್ಕಂಥದ್ದನ್ನು ಈ ಸರ್ವೆಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಸರ್ವೆಗಳೇ ಯಾವುದೇ ಕಾರಣಕ್ಕೂ ಸಹ ಫೈನಲ್ ಆಗೋದಿಲ್ಲ. ಚುನಾವಣೆಯೇ ಅಲ್ಟಿಮೇಟ್ ರಿಸಲ್ಟ್ ಆಗಿರ್ತದೆ. ಆದರೂ ಸಹ ಸರ್ವೆಗಳು ಒಂದು 80ರಿಂದ 90% ನಿಜ ಆಗ್ತವೆ ಅನ್ನೋದು ನಾವು ಹಿಂದಿನಿಂದಲೂ ಸಹ ನೋಡ್ತಾ ಇದ್ದೀವಿ. ಹೀಗಾಗಿ ಏನು ಕಳೆದ ಬಾರಿ ನಡೆದಂತಹ ಮ್ಯಾಜಿಕ್ಕು ಈ ಬಾರಿ ಸಹ ಕರ್ನಾಟಕದಲ್ಲಿ ವರ್ಕೌಟ್ ಆಗಿದೆ. ಮೋದಿಯ ಅಲೆಯ ಮುಂದೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಸಹ ಟುಸ್ ಅಂದಿದ್ದಾವೆ ಅನ್ನೋದು ಇದೀಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಪ್ರಭು ರಘು, ಇನ್ನೊಂದು ವಿಚಾರ ಅಂದ್ರೆ ಈಗ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದ ರೀತಿಯಲ್ಲೇನೆ ನಾವು ಲೋಕಸಭಾ ಚುನಾವಣೆಯಲ್ಲೂ ಗೆಲ್ತೀವಿ ಅನ್ನುವಂತ ನಿರೀಕ್ಷೆಯನ್ನ ಕಾಂಗ್ರೆಸ್ಸಿಗರು ಇಟ್ಕೊಂಡಿದ್ರು. ಆ ನಿರೀಕ್ಷೆ ಈ ಒಂದು ಸರ್ವೆಯ ರಿಪೋರ್ಟ್ಗಳ ಮೂಲಕ ಹುಸಿಯಾಗಿದೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಖಂಡಿತವಾಗೂ ಅಂದ್ರೆ ಏನೋ ಮೋದಿಯ ಅಲೆ ಮುಂದೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಯಾವುದೇ ಕಾರಣಕ್ಕೂ ಸಹ ವರ್ಕೌಟ್ ಆಗಿಲ್ಲ ಅನ್ನೋದು ಈ ಒಂದು ಸರ್ವೆಗಳಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಆದರೆ ಕಾಂಗ್ರೆಸ್ ನಾಯಕರು ಎಲ್ಲ ಒಂದು ಕಡೆ ಇನ್ನೂ ವಿಶ್ವಾಸವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಯಾಕಂದರೆ ಕಳೆದ ವಿಧಾನಸಭೆಯಲ್ಲಿ ಮಾಡಿರ್ತಕ್ಕಂತಹ ಚುನಾವಣೆಯ ಮಾದರಿಯೇ ಲೋಕಸಭಾ ಚುನಾವಣೆಯನ್ನು ಮಾಡಿರ್ತಕ್ಕಂಥದ್ದು. ನಾವು ಸರ್ವೆಗಳನ್ನು ನಂಬೋದಿಲ್ಲ, ನಾವು ಈ ಹಿಂದೇನೂ ಸಹ ಹೇಳಿದ್ದೇವೆ. ಯಾವುದೇ ಕಾರಣಕ್ಕೂ ಸಹ ಸರ್ವೆಗಳು ಏನೋ ಫಲಿತಾಂಶದ ಹತ್ತಿರಕ್ಕೆ ಬರೋದಿಲ್ಲ. ಅವೆಲ್ಲ ಒಂದು ಕಡೆ ಯಾವುದೋ ಒಂದು ಕಡೆ ಮಾಡಿ ತಕ್ಕಂತಹ ಸರ್ವೆಗಳು ಆ ಆಧಾರದ ಮೇಲೆ ಸರ್ವೆಗಳನ್ನು ಮಾಡಿದ್ದಾರೆ. ಹೀಗಾಗಿ ಸರ್ವೆಗಳನ್ನು ನಂಬೋದಿಲ್ಲ ಅಂತ ಹೇಳ್ಬಿಟ್ಟು ಸ್ವತಃ CM DK ಶಿವಕುಮಾರ್ ಅವರು ಸಹ ಇದೀಗ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಕಾಂಗ್ರೆಸ್ಗರಿಗೆ ನಿರಾಶೆ ಆಗಿರ್ತಕ್ಕಂಥದ್ದು ಈ ಸರ್ವೆಗಳಿಂದ ಸಹಜ. ಈಗ ಯಾಕಂದರೆ ಕಳೆದ ಬಾರಿಯೂ ಸಹ BJPಯ ಪರ ಅಲೆ ಇರ್ತಕ್ಕಂಥದ್ದನ್ನು ಸರ್ವೆಗಳೇ ಒತ್ತಿ ಹೇಳಿದ್ವು. ಈ ಬಾರಿಯೂ ಸಹ ಸರ್ವೆಗಳೇ ಒತ್ತಿ ಹೇಳ್ತಾ ಇರ್ತಕ್ಕಂಥದ್ದು. ಈ ಬಾರಿ ಸಹ ಹಿಂದುತ್ವ ಮತ್ತು ಮೋದಿಯ ಒಂದು ಫೇಸ್ ವ್ಯಾಲ್ಯೂ ಏನಿದೆ ಅದು ಬಹಳ ಅದ್ಧೂರಿಯಾಗಿ ವರ್ಕೌಟ್ ಆಗಿರ್ತಕ್ಕಂಥದ್ದು BJPಗೆ. ಯಾಕಂದರೆ ರಾಜ್ಯ BJP ನಾಯಕರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಾವು ಮಾಡಿರ್ತಕ್ಕಂತಹ ಒಂದು ಸ್ವಪಕ್ಷೀಯ ಒಂದು ಏನು ಡ್ಯಾಮೇಜ್ ಏನಿತ್ತು ಅದರಿಂದ ನಾವು ಸೋಲನ್ನು ಅನುಭವಿಸಬೇಕಾಯ್ತೇ ಹೊರತು ಕಾಂಗ್ರೆಸ್ನ ಒಂದು ಇಮೇಜಿಂದ ಅಂತ ಅಲ್ಲ ಅಂತ ಹೇಳ್ಬಿಟ್ಟು ಅವರು ಸಹ ಸ್ಟೇಟ್ಮೆಂಟನ್ನು ಕೊಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಮೋದಿಯ ಫೇಸ್ ವ್ಯಾಲ್ಯೂ ಏನಿದೆ ಅದು ರಾಜ್ಯದಲ್ಲಿ ಜನರನ್ನು ಆಕರ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದೆ. ಹೀಗಾಗಿಯೇ 18ರಿಂದ 22 ಸ್ಥಾನಗಳನ್ನು ನಾವು ಗೆಲ್ತೀವಿ ಅನ್ನೋದನ್ನು BJP ನಾಯಕರು ಸಹ ಬಹಳ ಒಂದು ಆತ್ಮವಿಶ್ವಾಸದಿಂದ ಹೇಳ್ತಾ ಇರ್ತಕ್ಕಂಥದ್ದನ್ನು ನೋಡಬಹುದಾಗಿದೆ. ಪ್ರಭು, ಇನ್ನೊಂದು ವಿಚಾರ ರಘು, ಈಗ ಅಂದ್ರೆ ವಿಧಾನಸಭೆ ಚುನಾವಣೆ ಅಂತ ಬಂದಾಗ ಮತದಾರರ ಲೆಕ್ಕಾಚಾರ ಒಂದು ರೀತಿಯಾಗಿರುತ್ತೆ. ಇನ್ನು ಲೋಕಸಭಾ ಚುನಾವಣೆ ಅಂತ ಬಂದಂಥ ಸಂದರ್ಭದಲ್ಲಿ ಅಗೇನ್ ಮತದಾರರ ಲೆಕ್ಕಾಚಾರ ಒಂದು ರೀತಿಯಾಗಿ ಬೇರೆ ಇರುತ್ತೆ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಇರಲಿ ಅಂತೇಳಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅದು ಪ್ರೂವ್ ಆಯಿತು. ಬಟ್ ಈ ಕೇಂದ್ರ ಅನ್ನುವಂಥ ವಿಚಾರ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಮೋದಿನೇ ಇರಲಿ ಅನ್ನುವಂಥ ಅಂದರೆ ಈ ವೋಟಿಂಗ್ ಪ್ಯಾಟರ್ನ್ ಅನ್ನುವಂಥದ್ದು ಚೇಂಜ್ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ.
ಪ್ರಭು, ಖಂಡಿತವಾಗೂ ನಾವು ನೋಡ್ಬೋದು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮಾಡಿದಂತಹ ತಂತ್ರಗಾರಿಕೆ, ಆಡಳಿತ ಪಕ್ಷ ಬಿಜೆಪಿ ವಿರುದ್ಧ ಇರ್ತಕ್ಕಂತಹ ಆಡಳಿತ ವಿರೋಧಿ ಅಲೆ ಏನಿತ್ತು ಅದು ದೊಡ್ಡ ಮಟ್ಟದಲ್ಲಿ ಅದನ್ನು ಬಳಸಿಕೊಂಡು ಕಾಂಗ್ರೆಸ್ ಮುಂದೆ ಬಂತು. ಜೊತೆಗೆ ಕಾಂಗ್ರೆಸ್ ಕೊಟ್ಟಂತಹ ಗ್ಯಾರಂಟಿ, ಅದರಲ್ಲೂ ಪ್ರಮುಖವಾಗಿ ಮಹಿಳೆಯರಿಗೆ ಕೊಟ್ಟಂತಹ ಗ್ಯಾರಂಟಿಗಳೇನಿತ್ತು ಅದು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ವರ್ಕೌಟ್ ಆಯಿತು. ಅದು ಪಕ್ಷನೂ ಸಹ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರೋದಕ್ಕೆ ಸಹ ಸಾಕ್ಷಿ ಆಯಿತು. ಆದರೆ ವಿಧಾನಸಭಾ ಚುನಾವಣೆಯೇ ಬೇರೆ, ಲೋಕಸಭಾ ಚುನಾವಣೆಯೇ ಬೇರೆ. ಲೋಕಸಭಾ ಚುನಾವಣೆ ಬಂತು ಅಂದರೆ ಅವರು ರಾಷ್ಟ್ರದ ಮತ್ತು ರಾಷ್ಟ್ರದ ಭದ್ರತೆಯನ್ನು ಜನರು ನೋಡ್ತಾರೆ. ಅದು ಮೋದಿಯವರಲ್ಲಿ ನೋಡಿದ್ರು ಜನರು, ಅದೇ ಮಾದರಿಯನ್ನು ಈ ಬಾರಿನೂ ಸಹ ಜನರು ಅದನ್ನು ಅನುಸರಿಸಿದ್ದಾರೆ ಅನ್ನೋದು ಸಹ ಸರ್ವೆಗಳು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಹಿಂದುತ್ವ ಅಜೆಂಡಾ ಏನಿದೆ ಅದು ಪ್ರಮುಖವಾಗಿ ಬಿಜೆಪಿ ಎತ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಚುನಾವಣೆಯಲ್ಲಿ ಹಿಂದುತ್ವದ ಅಜೆಂಡಾ ಮೇಲೇ ಬಿಜೆಪಿ ಚುನಾವಣೆಯನ್ನು ಮಾಡಿರ್ತಕ್ಕಂಥದ್ದು. ಈ ರೀತಿ ಜನರನ್ನು ಆಕರ್ಷಿಸುವಲ್ಲಿ ಸಹ ಮೋದಿಯವರು ಯಶಸ್ವಿಯಾಗಿದ್ದಾರೆ. ಜೊತೆಗೆ ಹಿಂದುತ್ವ ಅಜೆಂಡಾ ಏನಿದೆ ಅದು ಬಹಳ ಪ್ರಮುಖವಾಗಿ ಬಿಜೆಪಿಗೆ ವರ್ಕೌಟ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಬಿಜೆಪಿಯನ್ನು ಜನರು ಸಹ ಕೈ ಹಿಡಿದಿದ್ದಾರೆ ಅನ್ನೋದು ಸಹ ಸರ್ವೆಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಏನು ಗ್ಯಾರಂಟಿಗಳು ಏನಾದರೂ ವರ್ಕೌಟ್ ಆಗಿದ್ದೆ ಅದರಲ್ಲಿ ಕಾಂಗ್ರೆಸ್ಗೆ ಸ್ವಲ್ಪ ಮಟ್ಟಿಗೆ ಏನೋ ಇನ್ಕ್ರೀಸ್ ಆಗ್ತಿತ್ತು. ಹಾಗಾಗಿ ಅದು ಗ್ಯಾರಂಟಿ ಯಾವುದೇ ಕಾರಣಕ್ಕೂ ಸಹ ವರ್ಕೌಟ್ ಆಗಿಲ್ಲ ಅನ್ನೋದು ಸರ್ವೆಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಈಗ ನಾನು ಆಗಲೇ ಹೇಳ್ದಂಗೆ ಸರ್ವೆಗಳು ಅಂತಿಮವಾಗೋದಿಲ್ಲ. ಏನಾದರೂ ಒಂದು ಪಕ್ಷ ಕಾಂಗ್ರೆಸ್ನ ಗ್ಯಾರಂಟಿಗಳು ವರ್ಕೌಟ್ ಆಗಿದ್ರೆ ಬೇಸ್ ಮಟ್ಟದಲ್ಲಿ, ಆಗ ಕಾಂಗ್ರೆಸ್ಗೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ಸ್ಥಾನಮಾನಗಳು ಸಹ ರಾಜ್ಯದಲ್ಲಿ ಬರುವ ಸಾಧ್ಯತೆಗಳು ಅಧಿಕವಾಗಿದೆ. ಅದನ್ನು ಸಹ ತಳ್ಳಿ ಹಾಕುವಂತಿಲ್ಲ. ಹೀಗಾಗಿ ಏನೇ ಆದರೂ ಸಹ 4ನೇ ತಾರೀಕು ಫಲಿತಾಂಶ ಏನು ಬರುತ್ತೆ ಅದು ಫೈನಲ್ ಅಂತಲೇ ಹೇಳ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ರಾಘು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.